ಸರ್, ನಾನು ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತ. ನನ್ನ ಹೆಸರು ರಾಘವೇಂದ್ರ ಅಂತ ಹೇಳಿ. ಈ KDB ಎಕ್ಕರಾದ್ಮೇಲೆ ಕಾಂಗ್ರೆಸ್ MLA ಬಂದ್ಮೇಲೆ KDB ರೈತರ ವಿಚಾರದಲ್ಲಿ, ರೈತರು ಮಾಡೋ ಕೆಲಸದಲ್ಲಿ ಸುಮಾರು ಸರಿ, ಒಂದು 100 ಸರಿ ಪೊಲೀಸರು ಬಂದಿರ್ಬೇಕು ಸರ್. ಪ್ರತಿ ಸಾರಿನೂ ಪೊಲೀಸ್ ಏನ್ ಸರ್ ಇದ್ರ ಅತ್ತ. ಆಮೇಲೆ ಸ್ಟಾರ್ಟಿಂಗ್ ಅಲ್ಲಿ ಸರ್ MLA ಗೆ ದೋಸ್ತರಲ್ಲಿ ಖಾಲಿ ಒಂದು ಲೆಟರ್ ಕೇಳಿದೆ ಸರ್. ಆ ಲೆಟರ್ಗೆ ಇವತ್ತು ಯಾವ ತರ ತಾರತಮ್ಯ ಮಾಡ್ಬಿಟ್ರೆ ಗೊತ್ತಾ ಸರ್ MLA. ಆಮೇಲೆ ನಾನು ಇದೇ ಬೇರೆ ವಿಚಾರಕ್ಕೆ ಆಫೀಸ್ ಹತ್ರ ಹೋದಾಗ ಇದೇ MLA ಅವರು ನನ್ನ ತಮ್ಮನ ಟ್ರಾನ್ಸ್ಫರ್ ವಿಚಾರದಲ್ಲಿ ಏನೋ 10-12 ಸರಿ ಹೋಗಿದ್ದೆ, ನಡೀತಾ ಇತ್ತು. ಅವರು ನನ್ನ ಆಫೀಸ್ ಹತ್ರ ಹೋಗಿ ಮಾತಾಡಿದಾಗ, ಏನ್ ರವೀಣ ಜಗದೀಶ್ ಚೌಧರಿ ಹತ್ರ ಮಾಡಿಸ್ಕೊಂಡಿದ್ದೆ, ಏನ್ ಬ್ಲಾಕ್ ಮೇಲ್ ಮಾಡ್ತಿದ್ಯಾ? MLA ಅವರು ಮಾತಾಡೋ ಪದಾನ ಸರ್ ಅದು. ಸರ್, ನೀವು ಇದೇ MLA ಅವರು JDS ಬಿಜೆಪಿ ಕೈಲಿ ವಾರ ಹಾಕ್ಸ್ಕೊಂತಿರ್ಲಿಲ್ಲ. ನನ್ನ ಕಣ್ಮುಂದೆ ಗೊತ್ತು, JDS ಬಿಜೆಪಿ ಕೈಲಿ ನೀವು ವಾರ ಹಾಕ್ಸ್ಕೊಂತಿರ್ಲಿಲ್ಲ. ಆದ್ರೆ ಇವತ್ತು JDS ಬಿಜೆಪಿಯವ್ರನ್ನ ನನ್ನ ಬೂತಲ್ಲಿ ಇದೇ ನೀವು 6ರಿಂದ 7 ಜನ ನೀವು ಸೇರ್ಸ್ಕೊಂಡಿದ್ದೀರಲ್ಲ. ಅಟ್ಲೀಸ್ಟ್ ಒಬ್ಬ ಲೀಡ್ರು ಕಷ್ಟಪಟ್ಟು ಕೆಲಸ ಮಾಡಿದೀನಿ. ಮೊದಲೇ ಹೇಳ್ದಂಗೆ ತನು ಮನ ಅದನ್ನ ಎಲ್ಲ ದಾರಿ ಹಿಡಿದೀನಿ. 50-90% ನಾನು ನಿಮ್ಗೆ ವೋಟಿಂಗ್ ಕೊಟ್ಟಿದ್ದೀನಿ. 5-6 ಜನ ಲೀಡ್ರು ಸರ್, 2-3 ಜನ ಗ್ರಾಮ ಪಂಚಾಯತಿ ಮೆಂಬರು, ಒಬ್ರು ತಾಲೂಕ್ ಪಂಚಾಯತಿ ಮೆಂಬರು, ಮತ್ತೆ ಇನ್ನೊಬ್ಬ ಒಂದು ಹೆಸರುಗಳು ಹೇಳಿದ್ರು ಹೇಳ್ತೀನಿ, ಎಷ್ಟು ಜನ ಸೇರ್ಕೊಂಡವ್ರು ಅನ್ಬಿಟ್ಟು. ಅಷ್ಟು ಜನ ಒಂದು ಬೂತಲ್ಲಿ ನೀವು ಅಷ್ಟು ಜನ ಲೀಡರ್ಗಳು ಸೇರ್ಸ್ಕೊಂಡಿದ್ರಲ್ಲ, ಸೌಜನ್ಯಕ್ಕಾದ್ರೂ ನಮ್ಗಂತ ಒಂದು ಮಾತು ಹೇಳ್ಬಿಟ್ಟು ನೀವು ಎಲ್ಲ ಪಕ್ಷ ಸಂಘಟನೆ ಆಗಲಿ ಅಂತ ಹೇಳ್ಬೋದಾಯ್ತಲ್ವಾ ಸರ್? ಸರ್, ಪ್ರತಿಯೊಂದು ವಿಚಾರದಲ್ಲೂ ನಮ್ಮ ನಡೆಗೆ, ನಮ್ಮ ಸೇವೆಗೆ ಪೂರ್ತಿ ತೊಂದರೆ ಆಗೈತೆ. ನಮಸ್ಕಾರ. ಏನು ಸೋಂಪುರ ಹೋಬಳಿ ಮಾಚನಹಳ್ಳಿ ರಘುರವರು ಏನು ನಮ್ಮ ಶಾಸಕರ ವಿರೋಧವಾಗಿ ಇಲ್ಲ ಸಲ್ಲದ ಆರೋಪ ಮಾಡ್ಕೊಂಡು ಏನೊಂದು ಇವತ್ತು ಮಾತಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ಉತ್ತರ ಕೊಡಬೇಕು ಅಂದ್ಬಿಟ್ಟು ನಾನು ಈ ಪ್ರೆಸ್ ಮೀಟ್ ಮಾಡ್ತಾ ಇದ್ದೀನಿ. ದಯವಿಟ್ಟು ರಘುರವರು ಇಲ್ಲ ಸಲ್ಲದ ಆರೋಪ ಮಾಡಬಾರ್ದು. ಏನು ವಾಸ್ತವಾಂಶ ಏನೈತೋ ಅದು ಮಾತಾಡಬೇಕು. ಮಾತ್ಗೂ ಎದೆ ಬಡ್ಕೊಂಡಂಗೆ ನಾನು ನಿಷ್ಠಾವಂತ ಕಾರ್ಯಕರ್ತ ಅಂತ ಬರೀ ಬಾಯಲ್ಲಿ ಹೇಳಿದ್ರೆ ಬರಲ್ಲ. ನಿಷ್ಠಾವಂತರ ಕಾರ್ಯಕರ್ತರು ನೀವು ಒಬ್ಬರೇ ಅಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ 1000 ಜನ ಅವರೇ. ನೀವು ಒಬ್ಬರೇ ನಿಷ್ಠಾವಂತರ ಕಾರ್ಯಕರ್ತರು, ನಿಮ್ಮ ಒಬ್ಬರಿಂದನೇ ಏನು MLA ಆಗಿಲ್ಲ. ಮಾತ್ಗೂ MLA ನಾನು ಮಾಡಿದೆ ಅನ್ನೋದೆಲ್ಲ ಮಾತಲ್ಲ. ನೀವು ಒಬ್ಬ ನಿಷ್ಠಾವಂತ ಕಾರ್ಯಕರ್ತರಾಗಿದ್ರೆ ನೀವು ಈ ತರ ಮಾಧ್ಯಮ ಮುಂದೆ ಕುತ್ಕೊಂಡು ಯಾರೋ ಹಿಂದೆಗಡೆಯಿಂದ ಬ್ಯಾಕ್ಗ್ರೌಂಡ್ ಇಂದ ಹೇಳ್ಕೊಡೋದನ್ನ ಹೇಳ್ಬಿಟ್ಟು ನೀವು ಹೇಳ್ತಿರ್ಲಿಲ್ಲ. ನೀವು ಈ ಮಾತನ್ನ ದಯವಿಟ್ಟು ಇದು ವಾಪಸ್ ತಗೊಬೇಕು, ನಿಮ್ಮ ಕಡೆಯಿಂದ ವಾಪಸ್ ತಗೊಬೇಕು. ಯಾರ ಹಿನ್ನೆಲೆ ಏನು, ನಿಮ್ಮ ಹಿನ್ನೆಲೆ ಏನು, ಇನ್ನೊಬ್ರದ್ದು ಹಿನ್ನೆಲೆ ಏನು ಅನ್ನೋದು ಪ್ರತಿಯೊಂದು ಎಲ್ಲರಿಗೂ ಗೊತ್ತೈತೆ. ನೀವೇನೋ ಅವ್ರು ಹಂಗೆ ಇವ್ರು ಹಿಂಗೆ, ಇನ್ನೊಬ್ಬ ಕಮಿಷನ್ ಗಿರಾಕಿ ಇನ್ನೊಂದು ಅವೆಲ್ಲ ಮಾತಾಡೋದು ತಪ್ಪು. ಇನ್ನೊಬ್ರು ಕಮಿಷನ್ ಗಿರಾಕಿ ಅಂದ್ರೆ ನಿಮ್ದೇನೈತೆ ಅಂತ ಹೇಳಿ ಪ್ರತಿಯೊಬ್ಬರಿಗೂ ಪ್ರತಿಯೊಬ್ಬರಿಗೂ ಗೊತ್ತಿರೋ ವಿಚಾರ. ಯಾವುದು ಒಂದು KDBಲಿ ಯಾರಿಗೆ ಏನು ಕಮಿಷನ್ ಹೋಗ್ತದೆ, ಯಾರು ಇದು ದುಡ್ಡು ರಿಲೀಸ್ ಮಾಡಿಸ್ಕೊಟ್ರೆ ಎಷ್ಟು ಕಮಿಷನ್ ಕೊಡ್ತಾರೆ, 8% ಯಾರು ಗೊತ್ತೈತೆ ದುಡ್ಡು ಎಲ್ಲ ಪ್ರತಿಯೊಂದು ನಮಗೂ ಮಾಹಿತಿ ಐತೆ, ಯಾರು ಕಮಿಷನ್ ಮಾಡ್ಕೊಂತವ್ರೆ ಅಂತ. ಏನ್ ಮಾತಾಡ್ತೀರಿ ನೀವು? ಹೇಳ್ತೀರಾ 100 ಸರಿ ಪೊಲೀಸರು ಬಂದಾರೆ ಅಂತ. ಅಕ್ರಮ ಮಾಡ್ತಾ ಇದ್ರೆ ಪೊಲೀಸರೇ ಬರೋದು, ಇನ್ನೇನು ಡಾಕ್ಟರ್ ಬರ್ತಾರೆ ಅಕ್ರಮ ಮಾಡ್ಬೇಕಾದ್ರೆ ಬರೋದೇ ಪೊಲೀಸರು. ಅವ್ರಿಗೆ ಇರೋದೇ ಪೊಲೀಸರು ಇರೋದೇನೋ ಅಕ್ರಮ ತಡೆಗಟ್ಟಬೇಕು ಅಂತ ಇರೋದು. ನೀವು ಹೋಗಿ ಗೋಮಾಳದಲ್ಲಿ ಮಣ್ಣು ತುಂಬ್ತಿದ್ರೆ ಸುಮ್ಮನೆ ಇರಬೇಕು, ಇಲ್ಲ ಯಾರ್ದೋ ಜಮೀನಲ್ಲಿ ಹೋಗಿ KDB ಹೆಂಗೋ ಯಾರಿಗೋ ಅಕ್ವರೇಷನ್ ಆಗೈತೆ, ಯಾರಿಗೋ ಬಂದೈತೆ ಅನ್ಬಿಟ್ಟು ಅಲ್ಲಿ ಮಣ್ಣು ತುಂಬ್ತಿದ್ರೆ ಸುಮ್ಮನೆ ಇರಬೇಕು. ಇವೆಲ್ಲ ಏನ್ ಮಾತು ಇವೆಲ್ಲ? ನೀವು ಹೇಳಿದ್ರೆ ಪೊಲೀಸರು ಬಂದ್ಬಿಡ್ತಾರೆ ಅಂತ. ಶಾಸಕರು ಪೊಲೀಸರನ್ನ ಇದು ಮಾಡ್ಕೊಂಡು ಯಾವಾಗೂ ಪೊಲೀಸರು ಕಳ್ಸ್ಕೊಂಡು ಕುತ್ಕೊಂಡಾಗ ಅವ್ರು ಇನ್ನು ನಿಮ್ಮ ಸೋಂಪುರ ಬಿಟ್ಟು ಇನ್ನು 1000 ಜನಗಳವ್ರೆ. ನೀವು ಮಾತಾಡ್ಬೇಕಾದ್ರೆ ಯೋಚನೆ ಮಾಡಿ ಮಾತಾಡಿ. ಸುಮ್ಮನೆ ಏನೋ ಬಾಯಿಗೆ ಬರ್ತದೆ, ಯಾರೋ ಹಿಂದೆಗಡೆಯಿಂದ ಚುತ್ತವ್ರೆ ಅಂದ್ಬಿಟ್ಟು ಮಾತಾಡೋದಲ್ಲ. ನಿಮ್ಗೆ ಅದೊಂದು ಮಾತ್ಗೂ ಹೇಳ್ತೀರ ನಾನು ಲಕ್ಷಾಂತರ ರೂಪಾಯಿ ದುಡ್ಡು ಖರ್ಚು ಮಾಡಿದ್ದೀನಿ ಅಂತ. ಶಾಸಕರು ಯಾವತ್ತಾದ್ರೂ ನಿಮ್ಗೆ ಲಕ್ಷಾಂತರ ರೂಪಾಯಿ ದುಡ್ಡು ಖರ್ಚು ಮಾಡು ಅಂತ ಯಾರು ಹೇಳಿರ್ಲಿಲ್ಲ. ಮಾಡಪ್ಪ ನೀನು ರಾಘವೇಂದ್ರ ಅವರೇ, ನೀವು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿರಿ ನನಗೋಸ್ಕರ ಅಂತ ಯಾವತ್ತೂ ಹೇಳಿದ್ರ? ಇಲ್ಲಿವರೆಗೂ ಒಬ್ಬ ನಾವು ಕಣ್ಮಟ್ಟಿಗೆ ಇಲ್ಲಿ ಇಷ್ಟು ದಿವಸದಲ್ಲಿ ಒಂದು ದಿವಸ ₹1 ಯಾವುದು ನಮ್ಮಿಂದ ಇದಾಗಿಲ್ಲ. ಯಾರು ₹1 ಖರ್ಚು ಮಾಡಬೇಡಿ ಅಂತ ಹೇಳ್ತಾರೆ. ಕೈಯಿಂದ ಯಾರು ಖರ್ಚು ಮಾಡಬೇಡಿ, ಏನನ್ನ ಇದ್ರೆ ನನ್ಗೆ ಹೇಳಿ, ನಾನು ಮಾಡ್ಕೊಡ್ತೀನಿ. ನೀವು ದುಡ್ಡು ನಿಮ್ ಖರ್ಚು ಮಾಡಿ ಯಾವತ್ತು ನನ್ಗೆ ಇದು ಮಾಡಿ ಅಂತ ಅವ್ರು ಯಾವತ್ತು ನಮ್ಗೆ ಇದು ಮಾಡಿಲ್ಲ. ಶಾಸಕರೇನು ನಿಮ್ಗೆ ನೀವ್ ಹೇಳ್ತೀರಾ ಮಕ್ಕ ಕೊಡ್ದಂಗೆ ಮಾತಾಡ್ಬಿಟ್ರು ಅಂತ. ನೋಡ್ರಿ, ನಾವು ನಿಷ್ಠಾವಂತವಾಗಿ ಹೇಳಿದವ್ರು, ಅವರು ನಿಷ್ಕರ್ಷವಾಗಿ ನಮಗೂ ಹೇಳಿದ್ದಾರೆ. ಏನಂತ, ಇದಾಗತ್ತೆ ಕೆಲಸ ಆಗ್ತದೆ ಇಲ್ಲಾಂದ್ರೆ ಇಲ್ಲ. ಬೇರೆ ನಿಮ್ಮ ಹಳೆ ಶಾಸಕರಂಗೆ ಆಗದೇ ಇರೋ ಕೆಲಸನ ನಾನು ಮಾಡಿಸ್ತೀನಿ ನಾನು ಮಾಡಿಸ್ತೀನಿ ನಿನ್ಗೆ ಯಾಕೆ ಅಂತ ಯಾವತ್ತು ಆಶ್ವಾಸನೆ ಕೊಟ್ಟು ಇದು ಮಾಡೋ ಅಂತ ವ್ಯಕ್ತಿ ನಮ್ಮ ಶಾಸಕರಲ್ಲ. ಆಗುತ್ತೆ ಅಂದ್ರೆ ಆಗ್ತದೆ, ಆಗಲ್ಲ ಅಂದ್ರೆ ಆಗಲ್ಲ. ಎಷ್ಟೋ ಸರಿ ನಾವು ಕೆಲವು ಕೆಲಸ ಕೇಳಕ್ ಹೋದಾಗ ಹೇಳೋರೆ ಇದಾಗಲ್ಲ, ಖಂಡಿತ ನನ್ನ ಕೈಲಾಗತ್ತೆ, ನನ್ನ ಶಕ್ತಿ ಮೇಲಿರೋಂಥ ಕೆಲಸ ನಾನು ಮಾಡೋಕ್ಕಾಗಲ್ಲ ಅಂತ. ಅದನ್ನ ನಾವು ಒಳ್ಳೆ ರೀತಿಲಿ ತಗೊಂಡಿದ್ದೀವಿ. ಯಾಕೆಂದ್ರೆ ಅವ್ರು ಇರೋ ಫ್ಯಾಕ್ಟ್ ಹೇಳ್ತಾ ಇದ್ರು, ಅದರಿಂದ ನಾವು ಒಳ್ಳೆ ರೀತಿಲಿ ತಗೊಂಡಿದ್ದೀವಿ ಹೊರತು ನಿಮ್ಮಂಗೆ ಶಾಸಕರು ನನಗೆ ಇದು ಮಾಡ್ಬಿಟ್ರು, ನಾನು ಹೋಗಿ ಕೇಳಿದೆ, ಇದು ಮಾಡಿದೆ, ಟ್ರಾನ್ಸ್ಫರ್ ಲೆಟರ್ ಕೇಳಿದೆ, ಇನ್ನೊಂದು ಲೆಟರ್ ಕೇಳಿದೆ ಅಂತ ಹೇಳ್ತೀರಾ? ಆಗಲ್ಲ ಅಂತ ಹೇಳ್ಬಿಟ್ರು ಅಂತ. ಆಗಲ್ಲ ಅಂತ ಹೇಳಿದ್ರು.
ಈಗ ನಾನು ಇನ್ನೊಬ್ರ ಹತ್ರ ಏನೋ ನಾನು JDS ಎಷ್ಟೋ ಜನ ಸ್ನೇಹಿತರ ಹತ್ರ ನನ್ನ ಹತ್ರ ಫ್ರೆಂಡ್ಸ್ ಅವ್ರೆ ಚೆನ್ನಾಗಿ ಮಾತಾಡ್ತೀವಿ, ಹಂಗಂತ ನನ್ಗೆ ಯಾಕೆ ಯಾವತ್ತೂ ನೀನ್ ಯಾಕೆ ಮಾತಾಡ್ತೀಯ ಅಂತ ಕೇಳಲ್ಲ. ಯಾವತ್ತೂ ಒಬ್ರಿಗೆ ಗೌರವ ಕೊಡ್ತಾರೆ. ಮೋಹನ್ ಅಣ್ಣಂಗೆ ಗೌರವ ಕೊಟ್ಬಿಟ್ರು, ಇನ್ನೊಬ್ರು ಗೌರವ ಕೊಟ್ಬಿಟ್ರು, ಇದು ಕೊಟ್ಬಿಟ್ರು ಅಂದ್ರೆ ಒಂದು ಗೌರವ ಕೊಟ್ಟು ಗೌರವ ತಗೊಳೋದು ಸಂಸ್ಕೃತಿ ಕಲ್ತವ್ರೆ. ಯಾಕೆಂದ್ರೆ ಅವ್ರೊಬ್ರು ಮೇಷ್ಟ್ರು ಮಗ, ಅವರು ನಮ್ಮ ಶಾಸಕರು ಮೇಷ್ಟ್ರು ಮಗ, ಅವರು ಸಂಸ್ಕಾರ ಕಲ್ಸಿರೋದಕ್ಕೆ ಅವ್ರಿಗೆ ಒಬ್ರು ಗೌರವ ಕೊಟ್ಟು ಗೌರವ ತಗೊಬೇಕು ಅನ್ನೋದನ್ನ ಕಲ್ತಿರೋದಕ್ಕೆ ಅವ್ರು ಗೌರವ ಕೊಡ್ತಾವ್ರೆ. ನೀವು ಅದನ್ನ ಯೋಚನೆ ಮಾಡಿ ಮಾತಾಡ್ಬೇಕು. ಇನ್ ಮುಂದಕ್ಕೆ ಯಾರ್ಯಾರ ಹಿನ್ನೆಲೆ ಏನು ಇನ್ ಪ್ರತಿಯೊಂದು ನಾವು ಕಂಡಿದೀವಿ. ನಾನ್ ನಿಷ್ಠಾವಂತ ಕಾರ್ಯಕರ್ತ ಯಾರು ಸತ್ರು ಅದೆಲ್ಲ ಎಲ್ಲಾರ್ಗೂ ಗೊತ್ತಿರೋ ವಿಚಾರನೇ. ಆದ್ರೆ ಆ ವ್ಯಕ್ತಿನೂ ಕಾಂಗ್ರೆಸ್ ಇಂದಾಗ ನಿಷ್ಠಾವಂತ ಕಾರ್ಯಕರ್ತನೆ ಅಲ್ವಾ ರಘುವ್ರೆ? ನೀವು ಮಾತಾಡ್ಬೇಕಾರೆ ದಯವಿಟ್ಟು ಯೋಚನೆ ಮಾಡಿ ಮಾತಾಡಿ. ಯಾರೋ ಹೇಳೋದನ್ನ ನೀವು ಬಲಿಪಶು ಆತಿದ್ದೀರಾ, ಇನ್ನೊಬ್ರು ಯಾರೋ ಹೇಳ್ಕೊಟ್ಟು ಮಾಡಿಸ್ತಾ ಇರೋದಕ್ಕೆ. ಅವ್ರು ಹೇಳ್ತಿರೋದನ್ನ ನೀವು ದಯವಿಟ್ಟು ಇದನ್ನ ವಾಪಸ್ ತಗೊಂಡು ಶಾಸಕರ ಬಗ್ಗೆ ಏನಾನ ಇದ್ರೆ ನಿಮ್ದು ಪರಿಹಾರ ಇದ್ರೆ ಡೈರೆಕ್ಟ್ ಆಗಿ ಬಂದು ಮಾತಾಡಿ. ಅದನ್ನ ಬಿಟ್ಟು ನೀವು ಕಾಂಗ್ರೆಸ್ ಪಕ್ಷದ ಪರವಾಗಿ ನಿಷ್ಠಾವಂತ ಅಂತ ಹೇಳ್ಕೊಂಡು ನೀವು ಕಾಂಗ್ರೆಸ್ ವಿರೋಧವಾಗಿ ಮಾತಾಡೋದು ಬೇಡ. ಇಲ್ಲ ಹೊಲ್ಟಾ ಬಿಡಿ, ನಿಮ್ಮ ಅವಶ್ಯಕತೆ ಇಲ್ಲ ಅಂತ ಹೇಳಿ ಡೈರೆಕ್ಟ್ ಆಗಿ ಹೇಳ್ಬಿಡೋಣ. ನಿಮ್ಗೆ ಇಷ್ಟ ಇಲ್ಲ ತಾನೇ ಕಾಂಗ್ರೆಸ್ ಪಕ್ಷದಲ್ಲಿ ಇರಕ್ಕೆ, ಬೇರೆ ಪಕ್ಷಕ್ಕೆ ಹೋಗ್ಬಿಡಿ. ನಾವು ಯಾರನ್ನ ಬಲವಂತ ಮಾಡ್ತಿದೀವ? ಇರ್ಲೇಬೇಕು ಅಂತ ಯಾವತ್ತನ್ನ ಹೇಳಿದೀವ? ನೀವು ಈ ತರ ನಿಷ್ಠೆ ತೋರ್ಸೋ ಅಂತ ಖಂಡಿತವಾಗೂ ಯಾವುದೇ ಒಬ್ಬ ನಾನೇ ಆಗಿರ್ಬೋದು ಅಷ್ಟೇ. ನಾನು ಕಾಂಗ್ರೆಸ್ ವಿರೋಧವಾಗಿ ನಾನೇ ಇದು ಮಾಡಿ ನಾನು ನಿಷ್ಠ ಅಂತ ಹೇಳ್ಕೊಳೋ ಬದಲು ಆರಾಮಾಗಿ ಬೇರೆ ಪಕ್ಷಕ್ಕೆ ಹೋಗ್ಬಿಡೋದು ಬೆಸ್ಟು. ನಾನಾದ್ರೂ ಅಷ್ಟೇ, ನೀವಾದ್ರೂ ಅಷ್ಟೇ, ಇನ್ನೊಬ್ರಾದ್ರೂ ಅಷ್ಟೇನೆ. ಈ ತರ ಎಲ್ಲ ಮಾಡೋದು ಅವಶ್ಯಕತೆ ಇಲ್ಲ. ಸುಮ್ಮನೆ ನೋಡಿ, ನಿಷ್ಠಾವಂತ ಕಾರ್ಯಕರ್ತ ಅವೆಲ್ಲ ಬಿಟ್ಬಿಟ್ಟು ನಿಷ್ಠೆಯಿಂದ ಇರಂಗಿದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಇರ್ಬೋದು, ಇಲ್ಲ ಅಂದ್ರೆ ಯಾರಿಗೂ ಬಲವಂತ ಇಲ್ಲ. ದಯವಿಟ್ಟು ನೀವು ಈ ತರ ತಪ್ಪು ಮಾಹಿತಿ ಕೊಟ್ಕೊಂಡು ನೈಟ್ ನಿಷ್ಠಾವಂತ ಅಂತ ಹೇಳ್ಕೊಳ ಮಾತು ಮಾಡ್ಬಿಡಿ. ಯಾಕಂದ್ರೆ ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಇದು ಅವಮಾನ ಮಾಡ್ದಂಗೆ. ನೀವು ಹೇಳ್ತಿರೋ ಮಾತು ನಿಷ್ಠಾವಂತ ಕಾರ್ಯಕರ್ತರಿಗೆ ಅವಮಾನ ಮಾಡ್ದಂಗೆ ಆಗ್ತದೆ. ಅದರಿಂದ ಇವತ್ತೆಲ್ಲ ಅಷ್ಟು ಬಿಟ್ಬಿಟ್ಟು ದಯವಿಟ್ಟು ಇದು ಮಾಡ್ಬಿಡಿ. ಇದನ್ನ ನೀವು ಇನ್ನೂ ಕಂಟಿನ್ಯೂ ಮಾಡ್ತೀನಿ ಅಂದ್ರೆ ನಾವು ಮಾತಾಡೋಕೆ ರೆಡಿ ಇದ್ದೀವಿ. ಬಟ್ ಇನ್ನೂ ತುಂಬಾ ಡಾಕ್ಯುಮೆಂಟ್ಸು ನಮ್ಮ ಹತ್ರ ದಾಖಲೆ ಸಮೇತ ನಾವು ರೆಡಿ ಇಟ್ಕೊಂಡೇ ಮಾತಾಡ್ತಿರೋದು. ಬಟ್ ಏನು ಅಂದ್ರೆ ನಮಗೂ ಒಂದು ಹೇಳ್ಬೇಕು, ನಮ್ಮ ನಿಷ್ಠಾವಂತ ನಮ್ಮ ಕಾಂಗ್ರೆಸ್ ಪಕ್ಷದವ್ರು ಯಾರೋ ಒಬ್ರನ್ನ ಕಳ್ಕೊಳಕ್ ಇಷ್ಟ ಇಲ್ಲ ಅನ್ನೋದು ಒಂದು ಕೇಳಿದೀವಿ. ನೀವು ಪಕ್ಷದಿಂದ ಆಚೆ ಬಂದು ಮಾತಾಡ್ತೀನಿ ಅಂದ್ರೆ ನಮ್ಗೆ ಸ್ವಾಗತವ, ನಾವು ಮಾತಾಡೋಕೆ ರೆಡಿ ಇದ್ದೀವಿ. ಇದ್ರ ಮೇಲೆ ಇದು ಮಾಡ್ಬಿಡಿ. ನೀವು ಇದನ್ನ ಏನಾದರೂ ತಿಳ್ಕೊಬೋದು, ಒಳ್ಳೆ ರೀತಿ ಒಬ್ಬ ಸ್ನೇಹಿತನಾಗಿ ಹೇಳಿದ್ರು ಅಂತ ತಿಳ್ಕೊಬೋದು. ಇಲ್ಲ ನಿಮ್ಗೆ ಅವಶ್ಯಕತೆ ಇಲ್ಲ ಅಂದ್ರೆ ಬೇಡ. ದಯವಿಟ್ಟು ರಘುವರು ಇದೇ ಲಾಸ್ಟ್ ಮಾಡ್ಕೊಂಡು ಇನ್ಯಾವತ್ತೂ ಶಾಸಕರು ವಿರೋಧವಾಗಿ ಮಾತಾಡಬಾರ್ದು. ನೀವು ತಪ್ಪಿದ್ರೆ ಕೇಳಿದ್ರಾಗ ಎಲ್ಲ ಶಾಸಕರು ನಿಮ್ಮೊಬ್ಬರಿಗೆ ಶಾಸಕರಲ್ಲ. JDS ಅವ್ರಿಗೂ ಶಾಸಕರೇ, BJP ಶಾಸಕರೇ, ಕಾಂಗ್ರೆಸ್ನವ್ರಿಗೂ ಶಾಸಕರೇ, ಇಡೀ ನಮ್ಮ ನೆಲಮಂಗಲ ತಾಲೂಕಿನ ಪ್ರತಿಯೊಬ್ಬ ಪ್ರಜೆಗೂ ಅವ್ರ ಶಾಸಕರೇನೆ. ನಿಮ್ಗೊಬ್ರಿಗೆ ನನಗೊಬ್ರಿಗೆ ಅಂತಲ್ಲ. ನಾನು ಹೇಳಿದ ಕೆಲಸ ಮಾಡಿಕೊಟ್ರೆ ಶಾಸಕರು. ಹಂಗಂದ್ರೆ ನಾನು ಏನೇ ಕೆಟ್ಟ ಕೆಲಸ ಮಾಡ್ಕೊಂಡ್ರೆ ಅದಕ್ಕೆ ಶಾಸಕರು ಕಾರಣನ? ನಾನೆಲ್ಲೋ ಒಂದ್ ಕಡೆ ಹೋಗಿ ಏನೋ ನಾನು ಅಚಾತುರ್ಯ ಮಾಡ್ಕೊಂಬತ್ತೀನಿ ಅಂದ್ರೆ ಅದಕ್ಕೆ ಶಾಸಕರ ಕಾರಣ, ಶಾಸಕರು ಬೆಂಬಲ ಕೊಡಬೇಕು. ನಾನು ಏನೇ ಹಗರಣ ಮಾಡ್ಕೊಂಬಂದ್ರು ಶಾಸಕರು ಬೆಂಬಲ ಕೊಟ್ರೆ ಅವಾಗ ಶಾಸಕರು ಒಳ್ಳೆಯವರು, ಇಲ್ಲ ಅಂದ್ರೆ ಕೆಟ್ಟವರು. ಈ ತರ ಎಲ್ಲ ಮಾತು ಇದೆಲ್ಲ ಲಾಯಕ್ಕಾದ ಮಾತಲ್ಲ. ನೀವು ಯೋಚನೆ ಮಾಡಿ ಇದೇ ಲಾಸ್ಟ್ ಮಾಡ್ಕೊಂಡು ಇನ್ಯಾವತ್ತು ಮಾತಾಡೋದಿದ್ರೆ ನೀವು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದು ಮಾತಾಡಿ, ಇಲ್ಲಾಂದ್ರೆ ವಿರೋಧ ಪಕ್ಷ ಅಂದ್ರೆ ವಿರೋಧನೇ ಮಾಡೋದು. ಅವ್ರು ಇನ್ನೇನೋ ಫೇವರ್ ಆಗಿ ಮಾತಾಡ್ತಾರ? ದಯವಿಟ್ಟು ಇವತ್ತಿಗೆ ಮುಗಿದೋಗ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ.